ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಸೊಪ್ಪಿನ ಬಸ್ಸಾರು ಆ್ಯಂಡ್ ಪಲ್ಯ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇಲ್ಲಿ ನಾನು ಬೇಳೆ ಮತ್ತು ದಂಟಿನ ಸೊಪ್ಪು, ಅರವೆ ಸೊಪ್ಪು ಯೂಸ್ ಮಾಡಿ ನಾನಿಲ್ಲಿ ಬಸ್ಸಾರು ಆ್ಯಂಡ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಬೇಳೆ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಬೇಯಿಸಿದ ನಂತರ ನಾನಿಲ್ಲಿ ಪಲ್ಯ ಮತ್ತು ಬೇಳೆ ಮತ್ತು ಕಟ್ಟನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಇಲ್ಲಿ ನಾನು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅರ್ಧ ಹೋಳು ನಿಂಬೆಹಣ್ಣು ತಗೊಂಡಿದ್ದೀನಿ. ಇಲ್ಲಿ ಬಸ್ಸಾರಿಗೆ ಬಂದು ಅರ್ಧ ಈರುಳ್ಳಿ, 4ರಿಂದ 5 ಬೆಳ್ಳುಳ್ಳಿ, 2 ಚಿಕ್ಕ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿಗೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಸಹ ನಾನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಬಸ್ಸಾರಿಗೆ ಸಹ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ. ಇಲ್ಲಿ ಇವಾಗ ಈರುಳ್ಳಿ ಫ್ರೈ ಆಗಿದೆ, ನಾನು ಬೇಳೆ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ. ಬೇಳೆ ಮಿಶ್ರಣ ಹಾಕ್ಕೊಂಡಿದ ನಂತರ ಹಸಿಮೆಣಸಿನ್ಕಾಯಿ, ಖಾರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಬಾಣಲಿಯಲ್ಲಿ ನಾನು ಫ್ರೈ ಮಾಡ್ತಿದ್ದೆ ಅಲ್ವಾ ಸಾರಿಗೆ, ಅದು ಇವಾಗ ಫ್ರೈ ಆಗಿದೆ. ನಾನು ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಕಾಯಿನ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇಲ್ಲಿ ಕಾಯಿ ತುರಿ, ರುಚಿಗೆ ಬೇಕಾದಷ್ಟು ಉಪ್ಪು, ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ ನಂತರ ಕೊತ್ತಂಬರಿ ಹಾಕಿ ಮತ್ತು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ನಾನು ತಣ್ಣಗೆ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಸಾರಿಗೆ, ಆ ಮಿಶ್ರಣ ತಣ್ಣಗಾಗಿತ್ತು. ಮಿಕ್ಸಿ ಜಾರೊಳಗೆ ಹಾಕಿ ಅದಕ್ಕೆ ನಾನು ಸ್ವಲ್ಪ ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ, ಸ್ವಲ್ಪ ಬೇಳೆ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಿದ ನಂತರ 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಹಾಕಿದ ನಂತರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲ ಮತ್ತು ಬೇಳೆ ಕಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಎಲ್ಲ ಫ್ರೈ ಮಾಡಿಕೊಂಡು ಈ ಸಾರು ಮಿಶ್ರಣಕ್ಕೆ ನಾವು ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು 5ರಿಂದ 6 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು, ಬಸ್ಸಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ನಾನು ಡೈಲಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ, ಬಿಕಾಸ್ ನಮ್ಮ ಮಮ್ಮಿ ಮನೆಯಲ್ಲಿ ಸಂಡೇ ಫಂಕ್ಷನ್ ಇದೆ, ನಾನು ಸಹ ಅಲ್ಲಿಗೆ ಬಂದಿದ್ದೀನಿ. ಸೊ ಆದಷ್ಟು ನಾನು ಇರೋ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ ಒಂದೊಂದು ದಿವಸ ವೀಡಿಯೋ ಬಂದಿಲ್ಲ ಅಂದರೆ. ಸೊ ಇವತ್ತಿನ ರೆಸಿಪಿ ಬಂದು ವೈಟ್ ರೈಸ್, ಬಸ್ಸಾರು ಆ್ಯಂಡ್ ಪಲ್ಯ, ನಾರ್ಮಲ್ ಆಗಿ ಮೊಸರು. ಸೊ ಆದಷ್ಟು ಡೈಲಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಹಾಕೋಕ್ಕೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಬಾಯ್, ಟೇಕ್ ಕೇರ್.